ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡೋಣ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಆಕ್ರೋಶ ಸಿದ್ದರಾಮಯ್ಯನವರ ವಿರುದ್ಧ ನೇರವಾಗಿ ಸ್ಫೋಟವಾಗ್ತಾ ಇದೆ. ಕಾಂಗ್ರೆಸ್ ಬಂಡಾಯಕ್ಕೆಲ್ಲ ಸಿದ್ದರಾಮಯ್ಯನವರೇ ನೇರ ಹೊಣೆ. ತಮ್ಮ ಶಿಷ್ಯಂದಿರನ್ನ ಎತ್ತಿ ಕಟ್ಟಿ ಜೆಡಿಎಸ್ ವಿರುದ್ಧ ಕತ್ತಿ ಮಸಿಯೋ ಹಾಗೆ ಮಾಡ್ತಾ ಇದ್ದಾರೆ. ಹಾಗಾಗಿ ಲೋಕಸಭಾ ಚುನಾವಣೆಗೆ ಸ್ಥಾನ ಹಂಚಿಕೆಗೆ ಸಂಬಂಧಪಟ್ಟಂತೆ ಎದ್ದಿರುವಂತಹ ಈ ಎಲ್ಲ ಗೊಂದಲಗಳು ಮತ್ತು ಈ ಎಲ್ಲ ಬಂಡಾಯದ ಹಿಂದಿದ್ದಾರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತಕ್ಕಂಥ ನಿರ್ಧಾರಕ್ಕೆ ಈಗಾಗಲೇ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಹಾಗಾಗಿ ಕುಮಾರಸ್ವಾಮಿ ಅವರ ಸಿಟ್ಟು ನೇರವಾಗಿ ಈಗ ಸಿದ್ದರಾಮಯ್ಯನವರ ವಿರುದ್ಧವೇ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ನೋಡೋಣ ಬನ್ನಿ. ಯಾಕೆ ಸಿದ್ದರಾಮಯ್ಯನವರ ಮೇಲೆ ಮುಖ್ಯಮಂತ್ರಿ ಕುಮಾರಸ್ವಾಮಿಗೆ ಆಕ್ರೋಶ ಅಂತಂದ್ರೆ ಅದಕ್ಕೆ ಕಾರಣ ಕೂಡ ಕೊಡ್ತಾ ಇದ್ದಾರೆ. ಹಾಸನದಲ್ಲಿ ಮಂಜು ಬಂಡಾಯಕ್ಕೆ ಸಿದ್ದರಾಮಯ್ಯನವರೇ ಕಾರಣ. ಮಂಡ್ಯದಲ್ಲಿ ಸುಮಲತಾ ಅವರಿಗೆ ಸಿದ್ದರಾಮಯ್ಯನವರ ಶಿಷ್ಯರೇ ಸಹಾಯ ಮಾಡ್ತಾ ಇದ್ದಾರೆ. ಹೀಗಾದ್ರೆ ಕಾಂಗ್ರೆಸ್ ಜೊತೆ ಮೈತ್ರಿಯನ್ನ ಮುಂದುವರಿಸೋದು ಕಷ್ಟ ಅಂತ ಇವತ್ತಿನ ಸಭೆಯಲ್ಲಿ ಜೆಡಿಎಸ್ ಮುಖಂಡರ ಎದುರು ಅಸಮಾಧಾನವನ್ನ ಹೊರಹಾಕಲಿದ್ದಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ. ಈ ಎಲ್ಲ ಬೆಳವಣಿಗೆಗಳ ಹಿಂದೆ ಸಿದ್ದರಾಮಯ್ಯನವರೇ ಇದ್ದಾರೆ ಅಂತಕ್ಕಂಥದ್ದೇ ಈಗ ಕುಮಾರಸ್ವಾಮಿ ಅವರ ಆಕ್ರೋಶಕ್ಕೆ ದೊಡ್ಡ ಮಟ್ಟಿಗಿನ ಕಾರಣ. ಹಾಸನದಲ್ಲಿ ಮಂಜು ಬಂಡಾಯ ಇದ್ದಿದ್ದಾರೆ, ಸದ್ಯದಲ್ಲೇ ಬಿಜೆಪಿ ಸೇರ್ತಾರೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೂ ಸಿದ್ದರಾಮಯ್ಯ ಕಾರಣ ಅಂತ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಇನ್ನು ಮಂಡ್ಯದಲ್ಲಿ ಸುಮಲತಾ ಅವರಿಗೆ ಸಹಾಯ ಮಾಡ್ತಿರೋರು ಯಾರು? ಸಿದ್ದರಾಮಯ್ಯನವರ ಶಿಷ್ಯರೇ ಸಹಾಯ ಮಾಡ್ತಾ ಇದ್ದಾರೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಖಂಡಿತವಾಗಿ ನಾವು ಕಾಂಗ್ರೆಸ್ ಜೊತೆ ಮೈತ್ರಿಯನ್ನ ಮುಂದುವರಿಸೋದು ಕಷ್ಟ ಆಗುತ್ತೆ ಅಂತ ಇವತ್ತು ಕರೆದಿರ್ತಕ್ಕಂಥ ತುರ್ತು ಸಭೆಯಲ್ಲಿ ಜೆಡಿಎಸ್ ಮುಖಂಡರ ಮುಂದೆ ಅಸಮಾಧಾನವನ್ನು ಹೊರಹಾಕ್ತಾರೆ. ಜೊತೆಗೆ ಮುಂದಿನ ನಡೆ ಏನು ಅಂತಕ್ಕಂಥದ್ದನ್ನು ಕೂಡ ನಿರ್ಧಾರ ಮಾಡ್ತಾರೆ. ಓಕೆ, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ ನಮ್ಮ ಹಿರಿಯ ರಾಜಕೀಯ ವರದಿಗಾರರಾದಂತಹ ಬದ್ರುದ್ದೀನ್ ಅವರಿಂದ. ಬದ್ರುದ್ದೀನ್, ಕುಮಾರಸ್ವಾಮಿ ಅವರು ತೀರಾ ಮೈತ್ರಿಯನ್ನೇ ಕಡಿದುಕೊಳ್ಳುವ ಮಟ್ಟಕ್ಕೆ ಆಕ್ರೋಶಿತರಾಗಿದ್ದಾರೆ ಅಂತಂದ್ರೆ ಏನು ಕಾರಣ ಹಾಗಾದ್ರೆ ಪ್ರಮುಖವಾಗಿ? ಅರವಿಂದ್, ಏನು ಜೆಡಿಎಸ್ ಮತ್ತು ಕಾಂಗ್ರೆಸ್ ಜೊತೆಗಿನ ಮೈತ್ರಿ ಅಷ್ಟೊಂದು ಸುಗಮವಾಗಿಲ್ಲ, ಚೆನ್ನಾಗಿ ನಡೀತಾ ಇಲ್ಲ ಅನ್ನೋದು ನಮಗೆ ಸ್ಪಷ್ಟ. ಯಾಕೆಂತ ಹೇಳಿದರೆ ಸೀಟ್ ಹಂಚಿಕೆ ವಿಚಾರದಲ್ಲಿ ಹಳೆ ಮೈಸೂರು ಭಾಗದ ಕ್ಷೇತ್ರಗಳ ವಿಚಾರದಲ್ಲಿ ಇನ್ನೂ ಒಮ್ಮತ ಮೂಡದೇ ಇರುವುದು, ಕಾಂಗ್ರೆಸ್ನಲ್ಲೇ ಭಾಳ ಅಸಮಾಧಾನ ಇರುವುದು, ಇದಕ್ಕೆಲ್ಲ ಯಾರು ಪುಷ್ಟಿ ಕೊಡಿಯರು ಯಾರು, ನೀರರು ಯಾರು ಅನ್ನೋದೇ ಜೆಡಿಎಸ್ನಲ್ಲಿರುವಂಥ ಆಕ್ರೋಶಕ್ಕೆ ಕಾರಣ. ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ ಏನು ಜೆಡಿಎಸ್ಗೆ ವಿರೋಧ ವ್ಯಕ್ತಪಡಿಸಿರೋ ಕಾಂಗ್ರೆಸ್ ಎಲ್ಲರೂ ಕೂಡ ಸಿದ್ದರಾಮಯ್ಯವರ ಆಪ್ತರು. ಹಾಗಾಗಿ ಸಿದ್ದರಾಮಯ್ಯ ಅವರು ಇದರ ಹಿಂದಿದ್ದಾರೆ ಅನ್ನೋದೇ ಜೆಡಿಎಸ್ನಲ್ಲಿರುವಂಥ ಅಸಮಾಧಾನಕ್ಕೆ ಕಾರಣವಾಗಿಂದ ಅವರಿಗಿರುವ ಆತಂಕನೇ ಈಗ ಸಿದ್ದರಾಮಯ್ಯ. ಜೊತೆಗೆ ದೇವೇಗೌಡರಿಗೆ ಮೈಸೂರು ಟಿಕೆಟ್ ಕೊಡುವಂಥ ವಿಚಾರದಲ್ಲಿ ಕೂಡ ಸಿದ್ದರಾಮಯ್ಯ ಹಠ ಹಿಡಿದಿರುವಂಥದ್ದು. ಜೆಡಿಎಸ್ನ ಸಚಿವರುಗಳು ಕೂಡ ಶಾಸಕರುಗಳು ಕೂಡ ದೇವೇಗೌಡರಿಗೆ ಕೊಡಬೇಕು ಅಂತ ಪಟ್ಟು ಹಿಡಿದಿರುವಂಥದ್ದು. ಹೀಗಾಗಿ ಮೈಸೂರು ಮತ್ತು ಇನ್ನಿತರ ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಒಮ್ಮತ ಮೂಡಿಲ್ಲ ಅನ್ನೋದು ಸ್ಪಷ್ಟ. ಹಾಗಾಗಿ ಸಾಕಷ್ಟು ಬೇಸರಗೊಂಡಿರುವಂಥ ಕುಮಾರಸ್ವಾಮಿ ಅವರು ಇವತ್ತು ತುರ್ತು ಸಭೆಯನ್ನು ಕರೆದಿರುವಂಥದ್ದು. ಆ ಸಭೆಯಲ್ಲಿ ಪ್ರಮುಖರೆಲ್ಲರೂ ಭಾಗವಹಿಸ್ತಾರೆ. ವಿಶೇಷವಾಗಿ ಜೆಡಿಎಸ್ ರಾಜ್ಯಾಧ್ಯಕ್ಷರು, ಪ್ರಚಾರ ಸಮಿತಿ ಅಧ್ಯಕ್ಷರಾದ ದತ್ತ ಅವರು, ದೇವೇಗೌಡರು, ಕೆಲವು ಪ್ರಮುಖ ಸಚಿವರುಗಳು ಕೂಡ ಭಾಗವಹಿಸಿದ್ದಾರೆ. ಈ ಸಭೆಯಲ್ಲಿ ಅವರು ಪ್ರಮುಖವಾಗಿ ನಾವು ಎಲ್ಲೆಲ್ಲಿ ಅಭ್ಯರ್ಥಿಗಳನ್ನು ಹಾಕಬೇಕು ಮತ್ತು ಯಾರ್ಯಾರು ನಮ್ಮ ಅಭ್ಯರ್ಥಿಗಳಾಗಿರಬೇಕು ಅಂತ ಅನ್ನೋದು ಒಂದಾದರೆ, ಕಾಂಗ್ರೆಸ್ ಜೊತೆಯಲ್ಲಿ ಕೊನೆ ಹಂತದ
ಏನು ನೆಗೋಷಿಯೇಷನ್ಸ್ ಏನಿದೆ ಅದು ಅಂತಿಮ ಹಂತದ ನೆಗೋಷಿಯೇಷನ್ಸ್ ಹೇಗಿರಬೇಕು, ಯಾವುದಕ್ಕೆ ನಾವು ಒಪ್ಪಲೇಬಾರ್ದು ಅನ್ನೋ ತೀರ್ಮಾನಕ್ಕೆ ಇವತ್ತು ಬರುವಂಥದ್ದು. ಅಂಥ ಒಂದು ಸಂದರ್ಭ ಬಂದರೆ ನಾವು ಅವ್ರ ಜೊತೆಲಿ ಮೈತ್ರಿ ಮುಂದುವರಿಬೇಕಾ ಅಂತ ಅನಿವಾರ್ಯತೆ ನಮಗಿದೆ ಅನ್ನೋ ತೀರ್ಮಾನವನ್ನು ಕೂಡ ಬಹುತೇಕ ಕುಮಾರಸ್ವಾಮಿ ಅವರು ಇವತ್ತು ಕೈಗೊಳ್ಳೋರಿದ್ದಾರೆ. ಹಾಗಾಗಿ ಅವರ ಬೇಸರ ಇಷ್ಟೇ, ಹಳೆ ಮೈಸೂರು ಭಾಗದಲ್ಲಿ ನಡೆಯುವಂಥ ವಿದ್ಯಮಾನಗಳೇನಿದ್ದಾವೆ ಅದಕ್ಕೆ ಅವರು ತುಂಬ ಅಸಮಾಧಾನಗೊಂಡಿದ್ದಾರೆ. ಹಾಗಾಗಿ ಇವತ್ತು ಸಚಿವರುಗಳು ಮತ್ತು ಹಿರಿಯರ ಅಭಿಪ್ರಾಯವನ್ನು ಅವರು ಕೇಳೋರಿದ್ದಾರೆ. ಬಹುತೇಕ ಇವತ್ತಿನ ಸಭೆಯಲ್ಲಿ ನಮ್ಮ ಕ್ಷೇತ್ರಗಳಲ್ಲಿ ನಾವು JDS ಅಂದರೆ ಕಣಕ್ಕಿಳಿಸಬೇಕಾದ ಅಭ್ಯರ್ಥಿಗಳು ಯಾರು, ಕಾಂಗ್ರೆಸ್ನವ್ರ ಜೊತೆಯಲ್ಲಿ ಹೋಗಬೇಕೇ ಬೇಡವೇ, ಎಷ್ಟರ ಮಟ್ಟಿಗೆ ನಾವು ಅವರ ಏನು ಹೊಂದಾಣಿಕೆಯನ್ನು ಅಂದರೆ ಸೀಟ್ ಹಂಚಿಕೆಯನ್ನು ಒಪ್ಪಬೇಕು ಬೇಡ ಅನ್ನೋ ಅಂತಿಮ ನಿರ್ಧಾರವನ್ನು ಇವತ್ತು ಕೈಗೊಳ್ಳೋರಿದ್ದಾರೆ. ಯಾಕೆಂತ ಹೇಳಿದ್ರೆ ನಾಳೆ ಕಾಂಗ್ರೆಸ್ನವ್ರ ಜೊತೆಯಲ್ಲಿ, ಇವತ್ತು ಸಂಜೆ ಕಾಂಗ್ರೆಸ್ನವ್ರ ಜೊತೆಯಲ್ಲಿ ಸಭೆ ನಿಗದಿಯಾಗಿತ್ತು, ಅದನ್ನು ಮುಂದಕ್ಕೆ ಹಾಕ್ಕೊಂಡು ನಾಳೆ ಕಾಂಗ್ರೆಸ್ನವ್ರ ಜೊತೆಯಲ್ಲಿ ಸಮಾಲೋಚನೆ ಮಾಡೋ ಸಾಧ್ಯತೆಗಳು ಕೂಡ ಇದೆ. 16ನೇ ತಾರೀಕು ಎಲ್ಲ ಅಭ್ಯರ್ಥಿಗಳ ಫೈನಲೈಸ್ ಅಂದರೆ ಸೀಲ್ ಮಾಡುವಂಥದ್ದು ದೆಹಲಿಯಲ್ಲಿ ನಡೆಯುತ್ತೆ. ಹಾಗಾಗಿ ಆ ಪ್ರಕ್ರಿಯೆಗೆ ಪೂರ್ವಭಾವಿಯಾಗಿ ಇವತ್ತು ಸಭೆ ಕರೆದಿರುವಂಥದ್ದು. ಇಲ್ಲಿ ವಿಶೇಷವಾಗಿ ಕುಮಾರಸ್ವಾಮಿ ಅವರ ಅಸಮಾಧಾನ ಏನಿದೆ ಅದಕ್ಕೆ ಅದು ಯಾವ ರೂಪ ಪಡೆಯುತ್ತೆ ಅನ್ನೋದು ಇವತ್ತಿನ ಸಭೆಯಲ್ಲಿ ಗೊತ್ತಾಗುತ್ತೆ. ಈ ಬಾರಿಗೆ ಲೋಕಸಭಾ ಚುನಾವಣೆಯಲ್ಲಿ ಬದರುದ್ದೀನ್ 4 ಸೀಟನ್ನ JDS ಅವರು ಜಾಸ್ತಿ ಗೆದ್ರು ಅನ್ಕೊಳ್ಳೋಣ, 2 ಜೊತೆಗೆ 4 ಅಂದ್ರೆ ಒಂದು 6 ಸೀಟ್ ಗೆದ್ರು. ಅದರಿಂದ ದೇವೇಗೌಡರಿಗಾಗ್ಲಿ JDSಗಾಗ್ಲಿ ದೊಡ್ಡ ಮಟ್ಟಿಗಿನ ಲಾಭ ಏನೂ ಆಗ್ಬಿಡಲ್ಲ. ತೀರಾ ಅದೊಂದು ವಿಚಾರಕ್ಕೆ ಕೈಗೆ ಸಿಕ್ಕಿರೋ ಅಧಿಕಾರನೇ ಕಳ್ಕೊಳ್ಳೋದಕ್ಕೆ ರೆಡಿ ಆಗ್ಬಿಡ್ತಾರ ಅಂತ. ಹಾಗೇನಿಲ್ಲ. ಕಾಂಗ್ರೆಸ್ನಲ್ಲಿರುವಂಥ ಅಸಮಾಧಾನ, ಕಾಂಗ್ರೆಸ್ನಲ್ಲಿ ನಡೀತಿರೋ ಚರ್ಚೆ ಏನು ಅಂತ ಹೇಳಿದ್ರೆ JDS ಜೊತೆಗಿನ ಮೈತ್ರಿ ಅದು ರಾಷ್ಟ್ರದ ರಾಜಕಾರಣದ ಹಿನ್ನೆಲೆ ನಡೀತಾ ಇರುವಂಥದ್ದು. ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿ ಸಹಜವಾಗಿ ಕಾಂಗ್ರೆಸ್ಗೆ ಈ ಮೈತ್ರಿಯಿಂದ ಹಿನ್ನಡೆ ಆದರೂ ಕೂಡ ಕೇವಲ 4 ಜಿಲ್ಲೆಗಳಿಗಾಗಿ ದೇಶದ ಎಲ್ಲ ಏನು ಮಹಾಗಠಬಂಧನಿಗೆ ಆಘಾತ ಆಗೋದು ಬೇಡ, ಅಂದರೆ ಅಡ್ಡಿ ಆಗೋದು ಬೇಡ ಅನ್ನೋ ಕಾರಣಕ್ಕಾಗಿ ಅದನ್ನೆಲ್ಲ ಸಹಿಸ್ಕೊಳ್ಬೇಕು ಅನ್ನೋದನ್ನೇ ಕಾಂಗ್ರೆಸ್ ಸ್ಪಷ್ಟವಾಗಿ ರಾಜ್ಯದ ನಾಯಕರಿಗೆ ಕೊಟ್ಟಿದೆ, ಸೂಚನೆಯನ್ನು ಕೊಟ್ಟಿರುವಂಥದ್ದು. ಹಳೆ ಮೈಸೂರು ಭಾಗದಲ್ಲಿ JDSನಿಂದ ಆಗುವಂಥ ಮೈತ್ರಿಗೆ ಪಕ್ಷಕ್ಕೆ ಏನಾದ್ರು ಡ್ಯಾಮೇಜ್ ಆದರೂ ಕೂಡ ರಾಜ್ಯದ ನಾಯಕರು ಸಹಿಸ್ಕೋಬೇಕು. ಇಡೀ ರಾಜ್ಯದಲ್ಲಿ ಅದರ ಎಫೆಕ್ಟ್ ಇರೋದಿಲ್ಲ, ಕೇವಲ ಹಳೆ ಮೈಸೂರು ಭಾಗದಲ್ಲಿ ಮಾತ್ರ JDS ಮತ್ತು ಕಾಂಗ್ರೆಸ್ ನಡುವಿನ ಹಗ್ಗ ಜಗ್ಗಾಟ ನಡೀತಾ ಇರುವಂಥದ್ದು. ಹಾಗಾಗಿ ಅದಕ್ಕಾಗಿ ಸಹನೆಯನ್ನು ಕಳ್ಕೋಬಾರ್ದು, ಸಮಾಧಾನದ ಇರಬೇಕು, ತಾಳ್ಮೆಯಿಂದ ಇರಬೇಕು ಅಂತ ಕಾಂಗ್ರೆಸ್ ಸೂಚನೆ ಕೊಟ್ಟಿದೆ. ಆದರೆ ಈ ಎಲ್ಲದರ ನಡುವೆ JDS ಏನು ಬಯಸ್ತಾ ಇದೆ ಹಳೆ ಮೈಸೂರು ಭಾಗದಲ್ಲಿ, ಅದಕ್ಕಾಗೋದ್ರ ಅಡ್ಡಿಗೆ ಈ ಕಾರಣರು ಯಾರು, ಇಂಥ ಅಡ್ಡಿಪಡಿಸ್ಕೊಂಡು ಮೈತ್ರಿಯನ್ನು ನಾವು ಮುಂದುವರಿಸ್ಕೊಂಡು ಹೋಗೋದು ಹೇಗೆ ಅನ್ನೋ ಚರ್ಚೆ ಇವತ್ತು ಮೂಡಿರುವಂಥದ್ದು. ಯಾಕೆಂತ ಹೇಳಿದರೆ ವಿಶೇಷವಾಗಿ ಮೈಸೂರು, ಹಾಸನ, ಮಂಡ್ಯದಲ್ಲಿ ಮತ್ತು ಸುತ್ತಮುತ್ತ ನಡೀತಿರೋ ವಿದ್ಯಮಾನಗಳಿಂದ ಸಹಜವಾಗಿ ಕುಮಾರಸ್ವಾಮಿ ಬೇಸರಗೊಂಡಿರುವಂಥದ್ದು. ಹಾಗಾಗಿ ಇವತ್ತು ನಮ್ಮ ಅಭ್ಯರ್ಥಿಗಳು ಹೇಗೆ ಇಳಿಸಬೇಕು, ಎಲ್ಲೆಲ್ಲಿ ಇಳಿಸ್ಕೋಬೇಕು, ಎಲ್ಲಿ ಯಾವುದನ್ನು ಅಂತಿಮವಾಗಿ ನಾವು ಫೈನಲೈಸ್ ಮಾಡ್ಕೋಬೇಕು ಅನ್ನೋದೇ ಇವತ್ತಿನ ಚರ್ಚೆಯ ಮೂಲೋದ್ದೇಶ. ನಾಳೆ ಕೂಡ JDSನ ಪ್ರಮುಖ ನಾಯಕರು ಎಲ್ಲ ಕಡೆಯ ಚುನಾಯಿತ ಪ್ರತಿನಿಧಿಗಳನ್ನ ಕೂಡ ಕುಮಾರಸ್ವಾಮಿ ಮತ್ತು ದೇವೇಗೌಡ ಅವರು ಕರೆದಿರುವಂಥದ್ದು. ಅಲ್ಲಿ ಪಕ್ಷದ ನಿಲುವನ್ನು ಸ್ಪಷ್ಟಪಡಿಸ್ತಾರೆ. ಎಲ್ಲಿ ಮೈತ್ರಿ ಆದರೆ ಕಾಂಗ್ರೆಸ್ಗೆ ಯಾವ ರೀತಿ ಬೆಂಬಲ ಕೊಡಬೇಕು, ಮೈತ್ರಿ ಆಗದಿದ್ದರೆ ಹೇಗಿರಬೇಕು, ಮತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಕಣಕ್ಕಿಳಿಸಿದಾಗ ಕಾಂಗ್ರೆಸ್ನವ್ರ ಜೊತೆ ಹೇಗಿರಬೇಕು, ಇಲ್ಲಿವರೆಗೆ ಯಾವುದನ್ನೆಲ್ಲ ಒಪ್ಕೋಬೇಕು, ಯಾವುದನ್ನು ಒಪ್ಕೋಬಾರದು ಅನ್ನೋದನ್ನು ನಾಳೆ ಹೇಳೋರಿದ್ದಾರೆ. ಹಾಗಾಗಿ ಇವತ್ತಿನ ತೀರ್ಮಾನ ಕುಮಾರಸ್ವಾಮಿ ಅವ್ರದ್ದು ಕುತೂಹಲ ಮೂಡಿಸಿರುವಂಥದ್ದು ನಿರ್ಣಾಯಕ ಆಗುತ್ತೆ. ಎಸ್ ಬದರುದ್ದೀನ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.